ಚಿಕ್ಕನಾಯಕನಹಳ್ಳಿಗೂ ತಟ್ಟಿದ ಯುದ್ಧದ ಎಫೆಕ್ಟ್. ತಾಲೂಕಿನಲ್ಲೂ ಗ್ಯಾಸ್ ಸಿಲಿಂಡರ್ ಅಭಾವ. ನೋ ಸ್ಟಾಕ್ ಬೋರ್ಡ್ ನೋಡಿ ಮಹಿಳೆಯರಲ್ಲಿ ಆತಂಕ. ಇರಾನ್ ಇಸ್ರೇಲ್ ನಡುವೆ ಯುದ್ಧ ಕೇವಲ ಆ ದೇಶಕ್ಕೆ ಮಾತ್ರವಲ್ಲದೆ ಹಲವು ದೇಶಗಳಿಗೆ ಪರಿಣಾಮ ಬೀರಿದೆ. ಇತ್ತ ತುಮಕೂರು ಜಿಲ್ಲೆಗೂ ಯುದ್ಧದ ಎಫೆಕ್ಟ್ ತಟ್ಟಿದೆ. ಒಂದ್ ಕಡೆ ಕಮರ್ಷಿಯಲ್ ಸಿಲಿಂಡರ್ಗಳ ಕೊರತೆ ಉಂಟಾಗಿದ್ರೆ ಇನ್ನೊಂದು ಕಡೆ ಗೃಹ ಬಳಕೆಯ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಇನ್ನು ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿಯೂ ಸಹ ಗ್ಯಾಸ್ ಸಿಲಿಂಡರ್ಗಳ ಕೊರತೆ ಉಂಟಾಗಿದ್ದು, ಗ್ಯಾಸ್ ಏಜೆನ್ಸಿ ಕಚೇರಿ ಬಳಿ ನೋ ಸ್ಟಾಕ್ ಬೋರ್ಡ್ ನೋಡಿ ಸ್ಥಳೀಯರು ಆತಂಕಕ್ಕೆ ಒಳಗಾಗಿದ್ದಾರೆ. ಇನ್ನು ಚಿಕ್ಕನಾಯಕನಹಳ್ಳಿ ಪಟ್ಟಣದಲ್ಲಿ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ಕೊರತೆ ಉಂಟಾಗಿದ್ದು, ಎಚ್ಪಿ ಗ್ಯಾಸ್ ಏಜೆನ್ಸಿ ಕಚೇರಿ ಮುಂದೆ ನೋ ಸ್ಟಾಕ್ ಬೋರ್ಡ್ ಹಾಕಿರುವುದು ಗ್ರಾಹಕರ ಆತಂಕಕ್ಕೆ ಕಾರಣ ಆಗಿದೆ. ಇನ್ನು ಮನೆಗಳಿಗೆ ಸಿಲಿಂಡರ್ಗಳನ್ನು ತೆಗೆದುಕೊಂಡು ಹೋಗಲು ಬಂದ ಮಹಿಳೆಯರು ಕಚೇರಿ ಮುಂಭಾಗ ಕಾದು ಕಾದು ಸುಸ್ತಾಗಿದ್ದಾರೆ. ಇನ್ನು ಕೆಲ ಮಹಿಳೆಯರು ಗ್ಯಾಸ್ ಬುಕ್ ಮಾಡಿ 4 ದಿನಗಳಾದರೂ ಸಿಲಿಂಡರ್ ಸಿಗ್ತಾ ಇಲ್ಲ. ಇತ್ತ ಗ್ಯಾಸ್ ವಿತರಕರಿಗೆ ಕರೆ ಮಾಡಿದ್ರೂ 1 ವಾರ ಅಥವಾ 2 ವಾರ ಸಿಲಿಂಡರ್ ಸಿಗಲ್ಲ ಅಂತ ಹೇಳ್ತಾ ಇದ್ದು, ಅಡುಗೆ ಮಾಡಲು ತೊಂದರೆ ಆಗ್ತಾ ಇದೆ ಎಂದು ಮಹಿಳೆಯರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಶನಿವಾರ ಬುಕ್ ಮಾಡಿದ್ದು, ಅಲ್ಲೂ ಸ್ಟಾಕ್ ಬಂತಲ್ಲ, ಮುಗ್ದೋಯ್ದು ಬಂದಿತ್ತು, ಖಾಲಿ ಆದದ್ದು. ಮತ್ತೆ ನೋಡ ಇವತ್ತು ಇಲ್ಲಿಗೆ ಹೋಗ್ಬೋದು. ಏನು ಹೇಳ್ತಿದ್ದಾರೆ ಅವರು? ಅವ್ರು ನೋ ಸ್ಟಾಕ್ ಅಂತ ಬೋರ್ಡೆ ಹಾಕ್ಬಿಟ್ಟವ್ರು. ಮತ್ತೆ ಏನು ಮಾಡ್ತೀರಿ ಈಗ? ನೋಡಿಲ್ಲ ಸಲ ಏನು ಮಾಡೋದು, ಕೇಳೋದು ಅಲ್ಲ, ಅವಶ್ಯಕತೆ ಬೇಕೇ ಬೇಕು ನಿಮಗೆ. ಬೇಕೇ ಬೇಕು ಅಂತ ಕೇಳ್ತೀವಿ. ಅಪ್ಸಿಂದ ಬರ್ಸ್ಕೊಂಡ್ಬಂದಿರ್ತಾರಲ್ವಾ ಅವರು, ಅದಕ್ಕೆ ಬಂದಿದ್ದೀವಿ. ಇನ್ನು ಕೆಲವರು ಕಚೇರಿ ಬಳಿ ನೋ ಸ್ಟಾಕ್ ಬೋರ್ಡ್ ಅನ್ನ ನೋಡಿ ಈಗ ನಾವು ಏನ್ ಮಾಡ್ಬೇಕಂತ ನಮ್ಗೆ ತಿಳಿತಾ ಇಲ್ಲ. ಅಲ್ಲದೆ ಗ್ರಾಹಕರಿಗೆ ಕೊಡಬೇಕಾದ ಸಿಲಿಂಡರ್ಗಳನ್ನ ಕೆಲವರು ಹೋಟೆಲ್ಗಳಿಗೆ ಸಾವಿರಾರು ರೂಪಾಯಿಗೆ ಬ್ಲಾಕ್ನಲ್ಲಿ ಮಾರಾಟ ಮಾಡ್ತಿದ್ದಾರೆ. ನಮಗೆ ಮಾತ್ರ ನೋ ಸ್ಟಾಕ್ ಅಂತಿದ್ದಾರೆ ಅಂತ ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಗ್ಯಾಸ್ 4 ದಿನ ಆಯ್ತು ಬುಕ್ ಮಾಡಿ, ಇನ್ನೂ ಗ್ಯಾಸ್ ಕೊಟ್ಟಿಲ್ಲ. 1 ವಾರ ಆಯ್ತು ಗ್ಯಾಸ್ ಖಾಲಿಯಾಗಿ. ನಾವು 4 ದಿನ ಆಯ್ತು ಗ್ಯಾಸ್ ಬುಕ್ ಮಾಡಿ, ಇನ್ನೂ ಗ್ಯಾಸ್ ತಂದು ಕೊಟ್ಟಿಲ್ಲ. ಫೋನ್ ಮಾಡಿದ್ರೆ ನೀವೆಲ್ಲೋ ಕೇಳ್ರಿ ಇಲ್ಲೋ ಕೇಳ್ರಿ ಅಂದ್ರೆ ಎಲ್ಲೋ ಕೇಳೋಣ, ಅಲ್ಲ ಸರಿ ತಂದಿಲ್ಲ. ಫೋನ್ ಬೆಳಗ್ಗೆಯಿಂದ ಫೋನ್ ಮಾಡಿದ್ದೀವಿ, 1 ವಾರ ಆಗುತ್ತೆ 2 ವಾರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕೊಟ್ಟಿಲ್ಲ ಅವರು. ಈಗ ಬೆಳಗ್ಗೆನೂ ಫೋನ್ ಮಾಡಿದ್ವಿ, ಅವಣ್ಣ ರವೀಣ ಅಂತ ಅವ್ರು ಕೇಳಿದ್ರೆ ಅವ್ರು ಇನ್ನೂ ಕೊಟ್ಟಿಲ್ಲ. ನಮ್ಗೆ ಯಾರು ಕೊಡೋಕ್ಕಲ್ಲ. ಗ್ಯಾಸ್ ಬೇಕಾದ್ರೆ ನಮ್ಮನ್ನು ಕೇಳ್ಬೇಕು ಅಷ್ಟೇ. ನಾವು ಕೇಳ್ಕೊಂಡು ಅವ್ರ ತಕ್ಕ ಸಾಯ್ಬೇಕು ಬಿಟ್ರೆ ಕತ್ಕತ್ತು ಮಾರ್ಕೊಂತಾರೆ ಅಷ್ಟೇ. ಅವ್ರು ಮೀಡಿಯಾ ಬಂದ್ಬಿಟ್ಟು ಅವ್ರಿಗೆ ಹೇಳ್ಕೊಳೋದಲ್ಲ, ಡೈರೆಕ್ಟಾಗಿ ಹೇಳ್ತೀನಲ್ಲ, ಕತ್ತು ಕಂಡವ್ರಿಗೆ ಮಾರ್ಕೊಂತಾರೆ ಬಿಟ್ರೆ ನಮಗೆ ಕೊಡಲ್ಲ. ಇಲ್ಲ ಲೋಡ್ ಗಟ್ಟಲೆ ಹೋಗ್ತಿದೆ, ಎಲ್ಲಿ ಏನು ಮಾಡ್ತಾರೆ ಅದನ್ನು? ನೋ ಸ್ಟಾಕ್ ಅಂತ ಹಾಕೋರಲ್ಲ. ಈಗ ನಮ್ಮ ಮಗನಿಗೆ ಹಾಲಿಲ್ಲ, ಹಾಲು ಕಾಸ್ಬೇಕು, ಒಲೆಲ್ಲ ಕಾಸಕ್ಕಾಗತ್ತೆ. ಒಟ್ನಲ್ಲಿ ಇರಾನ್ ಇಸ್ರೇಲ್ ಯುದ್ಧದಿಂದ ದೇಶಾದ್ಯಂತ ಗ್ಯಾಸ್ ಸಿಲಿಂಡರ್ ಅಭಾವ ಉಂಟಾಗಿದ್ದು, ಕೆಲವೆಡೆ ಹೋಟೆಲ್ಗಳನ್ನೇ ಬಂದ್ ಮಾಡ್ತಾ ಇದ್ರೆ, ಇದರಿಂದ ರಸ್ತೆ ಬದಿಯಲ್ಲಿ ಟಿಫನ್, ಗೋಬಿ, ಎಗ್ ರೈಸ್ ಸೇರಿದಂತೆ ಫಾಸ್ಟ್ ಫುಡ್ ತಯಾರಿಸುವ ವ್ಯಾಪಾರಿಗಳು ಸಹ ಸಂಕಷ್ಟಕ್ಕೆ ಒಳಗಾಗ್ತಿದ್ದಾರೆ. ಚಂದ್ರಶೇಖರ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.